ಸ್ವಾತಂತ್ರ್ಯ ವೀರ ವಿ. ದ. ಸಾವರ್ಕರ್ ಅವರ ನೆತ್ತರು ತಾವರೆ. ಹಳ್ಳಿ ಹತ್ತಿರವಾಗುತ್ತಿದ್ದಂತೆ ಅವರು ಕಂಡದ್ದೇನು? ಸುತ್ತಲೂ ಆವರಿಸಿದ್ದ ನೀರವತೆ, ಎಂದೂ ಕಾಣದ ವಿಚಿತ್ರ ಶಾಂತಿ. ಅದರ ಅರ್ಥ ಯಾರಿಗೂ ಆಗಲೊಲ್ಲದು. ಗಾಡಿಗಳಿಂದ ಇಳಿದು ಗಾಬರಿಯಿಂದ ಅತ್ತಿತ್ತ ನೋಡತೊಡಗಿದರು. ಅವಸರದಿಂದ ಮುಂದಕ್ಕೆ ಕಾಲು ಹಾಕಿದರು. ಆದರೆ ಹೆಜ್ಜೆ ಹೆಜ್ಜೆಯಲ್ಲೂ ದಿಗಿಲು ತುಂಬಿತ್ತು. ಅವರಿಗೆ ನಡುವೆ ಗುಸುಗುಸು ಮಾತುಗಳು, ಚೀತ್ಕಾರಗಳು ಕೇಳಿಬಂದವು. ಜಿಂಕೆಗಳ ಹಿಂಡಿನೊಳಕ್ಕೆ ಹೆಬ್ಬುಲಿ ನುಗ್ಗಿದಂತಾಗಿತ್ತು ಭಾರ್ಗವ ಗ್ರಾಮದ ಪರಿಸ್ಥಿತಿ. ವನಭೋಜನಕ್ಕೆ ಹೋಗಿದ್ದವರೆಲ್ಲರೂ ಆಲದಡಿಯ ಕಲ್ಲುಕಟ್ಟೆ ಸಮೀಪಿಸುತ್ತಿದ್ದಂತೆ ಅವರಿಗೆ ಒಮ್ಮೆಲೆ ಜೀವ ಹಾರಿದಂತಾಯಿತು. ಕ್ರೂರ ಪಶುಗಳಂತಿದ್ದ ಪೋರ್ಚುಗೀಸ್ ಸೈನಿಕರು ಸನೀನುಗಳನ್ನು ಮುಂದೆ ಮಾಡಿಕೊಂಡು ಅವರತ್ತ ನುಗ್ಗಿದರು. ಅವರ ಸ್ವರೂಪ ನೋಡಿದರೆ ಎದೆ ನಡುಗುತ್ತಿತ್ತು. ಇನ್ನು ಆಯುಧ ಹಿಡಿದು ಹಿಂಸಾಚಾರಕ್ಕೆಂದೇ ಮುನ್ನುಗ್ಗಿದ ಅವರ ಮುಂದೆ ಯಾರು ನಿಂತಾರು? ಬಡಪಾಯಿ ಹಳ್ಳಿಗರಿಗೆ ಏನೂ ಎತ್ತ ಗೊತ್ತಾಗಲಿಲ್ಲ. ಕೈ ಜೋಡಿಸಿ ಬೇಡಿಕೊಂಡರು. ನಮ್ಮಿಂದ ಏನು ಅಪರಾಧವಾಯಿತು? ನಿಮ್ಮ ಸಿಟ್ಟಿಗೆ ಕಾರಣವೇನು? ಬಡಪಾಯಿ ಕುರಿಗಳನ್ನು ಕಬಳಿಸಲು ಹೊರಟ ಕ್ರೂರ ತೋಳ ಎಂದಾದರೂ ಕಾರಣ ಕೊಟ್ಟೀತೆ? ಕಾರಣ ಕೊಟ್ಟರೂ ಪರಿಣಾಮದಲ್ಲಿ ವ್ಯತ್ಯಾಸವಾದೀತೆ? ಆ ಭಯಭೀತರ ಪ್ರಶ್ನೆ ಬಿಳಿ ಸೈನಿಕರ ಕಿವಿ ಮುಟ್ಟಲೇ ಇಲ್ಲ. ತಟ್ಟನೆ ಅವರು ರಮಾ ಮಾಧವರನ್ನು ಸುತ್ತುಗಟ್ಟಿದರು. ಕರಾಳ ಸಿಪಾಯಿಗಳಿಬ್ಬರೂ ಅವರನ್ನು ದರದರನೆ ಎಳೆದುಕೊಂಡು ಹೊರಟರು. ಕಟ್ಟೆಯ ಮೇಲೆ ಒಬ್ಬ ಬಿಳಿಯ ಅಧಿಕಾರಿ ಕುರ್ಚಿಯಲ್ಲಿ ಕುಳಿತಿದ್ದ. ಅವನ ಕಾಲ ಬಳಿ ಇವರಿಬ್ಬರನ್ನೂ ಕೆಡವಿದರು. ಹಾವಿನ ಹುತ್ತದೊಳಕ್ಕೆ ಮೀನು ಹಾಕಿದಂತಾಯಿತು. ರಮೆಗೆ ಪರಪುರುಷನ ಸ್ಪರ್ಶ ಬಲವಾದ ಗದಾಪ್ರಹಾರಕ್ಕಿಂತಲೂ ಮಿಗಿಲಾಯಿತು. ಅದನ್ನು ಸಹಿಸಲಾರದೆ ಮೂರ್ಛಿತಳಾದಳು. ಪ್ರಜ್ಞೆ ಹೋದವರಿಗೆ ಎಲ್ಲಿಯ ದುಃಖ? ಪತ್ನಿಯ ಅವಸ್ಥೆ ಕಂಡು ಮಾಧವನ ಕೋಪ ಭುಗಿಲೆದ್ದಿತು. ಆ ಸಿಟ್ಟಿನ ಬೆಂಕಿಯಲ್ಲಿ ಅವನ ದುಃಖವೂ ಸುಟ್ಟು ಭಸ್ಮವಾಯಿತು. ಈಗ ಇಬ್ಬರೂ ದುಃಖಮುಕ್ತರು. ಆದರೆ ಶಂಕರ ಬೇರು ಕಿತ್ತ ಬಳ್ಳಿಯೊಳಗಿನ ಹೂವಿನಂತೆ ಅವನು ತನ್ನ ತಾಯಿಗೇ ಅಂಟಿಕೊಂಡಿದ್ದ. ದುರಹಂಕಾರಿ ಬಿಳಿಯ ಅಧಿಕಾರಿ ಮಾಧವನನ್ನು ಕೇಳಿದ. ನಿನ್ನ ಹೆಸರೇನು? ಬಗುಳು. ಮಾಧವ ಸಿಡಿದು ನುಡಿದ. ನನ್ನ ಹೆಸರು ಕೇಳುವ ನೀನು ಯಾರು? ಸರ್ಪ ಹೆಡೆ ಎತ್ತಿದಂತೆ ಆ ಅಧಿಕಾರಿ ಒಂದು ಶಿಲುಬೆ ಮೇಲಕ್ಕೆ ಎತ್ತಿ ಹಿಡಿದು ಹೇಳಿದ. ಅರೇ ಮೂರ್ಖ! ದೇವತೆಗಳು ಯಾರ ಪಾದಮಹಿಮೆ ಹಾಡಿ ಹೊಗಳುತ್ತಾರೋ ಆ ಪ್ರಭುವಿನ ಪಾದಸೇವಕ ನಾನು. ಶಿಲುಬೆಯ ಮೇಲಿದ್ದ ದೇವಪುತ್ರ ದಯಾಮಯ ಯೇಸುವಿನ ಪ್ರತಿಮೆಯನ್ನೊಮ್ಮೆ ಚುಂಬಿಸಿ ಅವನೆಂದ. ಈ ಪ್ರಭುವಿನ ಕಾರ್ಯದ ದೀಕ್ಷೆ ತೊಟ್ಟು ಅವನ ಚರಣಕ್ಕೆ ಸರ್ವಸ್ವವನ್ನೂ ಸಮರ್ಪಿಸುವ ಸೇವಕ ಆಂತೋನಿ ನಾನು. ಪಾಖಂಡಿಗಳೆಲ್ಲರನ್ನೂ ಖಂಡಿಸಿ ತ್ರಿಖಂಡದಲ್ಲೂ ಯೇಸುವಿನ ಸಂದೇಶವನ್ನು ಹರಡುವ ಪೋಪರ ಆಜ್ಞೆ ನನ್ನ ಒಂದು ಕೈಲಿದೆ. ಇನ್ನೊಂದು ಕೈಲಿ ಪೋರ್ಚುಗಲ್ನ ರಾಜಾಜ್ಞೆಯಿಂದ ಖಡ್ಗ ಹಿಡಿದಿದ್ದೇನೆ. ಇದನ್ನು ಮೀರಿ ಧರ್ಮದ ಹೆಸರಿನಲ್ಲಿ ಈ ದಿನ ಪಾಪ ಆಚರಿಸುವ ದುರ್ಬುದ್ಧಿ ನಿನಗೆ ಹೇಗೆ ಹುಟ್ಟಿತು? ನೀನು ಸುಮ್ಮನೆ ದೂರುತ್ತಿದ್ದೀಯೆ. ಧರ್ಮದ ಆಜ್ಞೆಯನ್ನಾಗಲಿ ರಾಜಾಜ್ಞೆಯನ್ನಾಗಲಿ ನಾನು ಮೀರಿಲ್ಲ, ಯಾವ ಪಾಪವನ್ನೂ ಆಚರಿಸಿಲ್ಲ ಎಂದು ಮಾಧವ ವಿವರಣೆ ನೀಡಲಾರಂಭಿಸಿದ. ಅದು ಪೂರೈಸುವ ಮೊದಲೇ ಆಂತೋನಿ ಶುದ್ಧ ಸುಳ್ಳು ಎಂದು ಗರ್ಜಿಸಿ ಅಲ್ಲಿಗೆ ಹಿಡಿದು ತಂದಿದ್ದ ಗ್ರಾಮದ ಮುಖ್ಯಸ್ಥನನ್ನು ಕುರಿತು ಹೇಳಿದ. ಎಲೈ ಪಾಪಿಗಳೇ, ಬಾಯ್ಬಿಡಿ. ಹಿಂದೂ ಧರ್ಮ ಆಚರಿಸುವವನು ಪಾಪಿ, ಅವನಿಗೆ ನೆರವಾಗುವವನು ನಮ್ಮ ಈಸಾಯಿ ಧರ್ಮಕ್ಕೂ ರಾಜ್ಯಕ್ಕೂ ವೈರಿಗಳು ಎಂಬ ಘೋಷಣೆ ನೀವು ಕೇಳಿಲ್ಲವೇ? ಅಂಥ ಅಪರಾಧಿಗಳನ್ನು ಜೀವಂತ ಸುಡಲಾಗುವುದು ಎಂಬ ನಮ್ಮ ರಾಜಾಜ್ಞೆ ನಿಮ್ಮ ಕಿವಿಗೆ ಬಿದ್ದಿಲ್ಲವೇ? ಅಂಥ ಪಾಪಿಗಳನ್ನು ಸುಡುವ ಬೆಂಕಿಯ ಜ್ವಾಲೆ ಪ್ರತಿನಿತ್ಯ ಆಕಾಶದಲ್ಲಿ ಮೇಲೇಳುವುದನ್ನು ನೀವು ನೋಡಿರುವಿರೋ ಇಲ್ಲವೋ?
ಹೆದರಿ ನಡುಗುತ್ತಿದ್ದ ಹಳ್ಳಿಗರ ಬಾಯಿಂದ ಸ್ವರವೇ ಹೊರಡಲಿಲ್ಲ. ಆಂತೋನಿ ಪುನಃ ಅರಚಿದ, ಹರಾಮಖೋರರೇ, ನಿಮ್ಮ ಸೋದರ ಸೋದರಿಯರು ಮಕ್ಕಳು ಮರಿಯನ್ನು ಪ್ರತ್ಯಕ್ಷ ಸುಟ್ಟು ಹಾಕದೆ ನಿಮಗೆ ಆಜ್ಞೆ ಹೇಗೆ ಅರ್ಥವಾದೀತು? ಮತಾಂಧ ಆಂತೋನಿ ಶಿಲುಬೆಯನ್ನು ಕೆಳಗಿಟ್ಟು ಚರ್ಮದ ಚಾಟಿ ಕೈಗೆತ್ತಿಕೊಂಡ. ಇವತ್ತು ನೀನು ಬಹಿರಂಗವಾಗಿ ಪೂಜೆ ಮಾಡಲಿಲ್ಲವೇನು? ಬಾಯಿ ಬಿಡು, ಇಲ್ಲದಿದ್ದರೆ ನಿನ್ನ ಚರ್ಮ ಸುಲಿದು ಬಿಡುತ್ತೇನೆ. ಛಟೀರ್ ಛಟೀರ್ ಎಂದು ಮಾಧವನಿಗೆ ಹೊಡೆತ ಮೊದಲಾಯಿತು. ಆಂತೋನಿಯ ಅಬ್ಬರ ಹೆಚ್ಚಿದಂತೆ ಚಾಟಿಯ ಸದ್ದೂ ಹೆಚ್ಚಿತು. ಅವನ ಕರ್ಕಶ ಸ್ವರಕ್ಕೆ ಏಟುಗಳೇ ಕ್ರೂರ ತಾಳ. ಮಾಧವನ ಮೈ ಕೈ ಮುಖಗಳಿಂದ ರಕ್ತ ಚಿಮ್ಮಿ ಹರಿಯತೊಡಗಿತು. ಆದರೂ ಮಾಧವ ಎದೆಗೆಡಲಿಲ್ಲ. ಧೀರ ಗಂಭೀರ ಸ್ವರದಿಂದ ಹೇಳಿದ, ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ಮಾಡಲೇಬೇಕು. ಆದರೆ ಈ ಹುಟ್ಟುಹಬ್ಬದ ಸಮಾರಂಭವನ್ನು ಯಾರೂ ಧಾರ್ಮಿಕ ಕಾರ್ಯ ಅನ್ನುವುದಿಲ್ಲ. ಮಾಧವನ ಉತ್ತರದಿಂದ ಆಂತೋನಿಗೆ ಸಮಾಧಾನವಾಗಲಿಲ್ಲ. ಚಾಟಿಯ ಏಟು ನಿಲ್ಲಲಿಲ್ಲ. ರಕ್ತ ಹರಿಯುತ್ತಲೇ ಇತ್ತು. ಅಲ್ಲಿದ್ದ ಸಶಸ್ತ್ರ ಪೋರ್ಚುಗೀಸರು ಕೇವಲ 30 ಜನ, ಗ್ರಾಮಸ್ಥರು 300ಕ್ಕೂ ಹೆಚ್ಚು. ಆದರೆ ರಕ್ತ ನಿಲ್ಲಲಿಲ್ಲ. ಅದನ್ನು ಕಂಡು ಎಲ್ಲರೂ ದುಃಖಿತರಾಗಿದ್ದರು. ಆದರೆ ಯಾರೂ ಪ್ರತಿಭಟಿಸಲಿಲ್ಲ. ಅಷ್ಟು ಜನರಿದ್ದೂ ಆ ನರರಾಕ್ಷಸನ ಕೈ ತಡೆಯಲು ಒಬ್ಬರಿಗೂ ಧೈರ್ಯವಾಗಲಿಲ್ಲ. ಚಾಟಿಯ ಹೊಡೆತ, ರಕ್ತದ ಸಿಡಿತ ಮುಂದುವರಿಯಿತು. ಹೊಸ ಹೊಸ ಗಾಯ ಕಂಡು ಆಂತೋನಿಗೆ ಹೆಚ್ಚೆಚ್ಚು ಆನಂದ. ಮಾಧವನೂ ಮೂರ್ಛಿತನಾಗಿ ನೆಲಕ್ಕುರುಳಿದ. ಶಿಲುಬೆಯ ಮೇಲಿದ್ದ ಯೇಸುವಿನ ಪ್ರತಿಮೆಗೂ ನಿರಪರಾಧಿಯ ನೆತ್ತರಿನ ಸ್ನಾನವಾಯಿತು. ಅದನ್ನು ಕಂಡು ಆ ಕ್ರೂರಿ ಸ್ವಲ್ಪ ಸಮಾಧಾನಗೊಂಡ. ಜೇಬಿನಿಂದ ಕರವಸ್ತ್ರ ತೆಗೆದು ಆ ಪ್ರತಿಮೆಯನ್ನು ಒರೆಸಿ ಭಕ್ತಿಯಿಂದ ಅದನ್ನು ಇನ್ನೊಮ್ಮೆ ಚುಂಬಿಸಿದ. ಹಳ್ಳಿಗರಿಗೆ ಹೇಳಿದ, ಪಾಪಿಗಳೇ, ಈಸಾಯಿ ಧರ್ಮ ಬಿಟ್ಟು ಉಳಿದೆಲ್ಲವೂ ಸುಳ್ಳು, ಪಾಪ ಎಂದು ಈಗಲಾದರೂ ಒಪ್ಪಿಕೊಳ್ಳಿ. ಹಾಗಾದರೆ ಮಾತ್ರ ನಿಮ್ಮ ಪಾಪಗಳನ್ನು ಮನ್ನಿಸುವಂತೆ ದೇವರನ್ನೂ ಪೋಪರನ್ನೂ ನಾವು ಬೇಡಿಕೊಳ್ಳುತ್ತೇವೆ. ಇಲ್ಲವಾದರೆ ಯೇಸುವಿನ ಆಣೆಗೂ ಒಬ್ಬ ಹಿಂದೂ ಸಹ ಇಲ್ಲಿಂದ ಜೀವಂತವಾಗಿ ಹೋಗಲಾರ. ಹುಷಾರ್! ರಾತ್ರಿಯ ಕತ್ತಲು ಸೃಷ್ಟಿ ಸಮಸ್ತವನ್ನೂ ಕಬಳಿಸುತ್ತಿತ್ತು. ಅಂಧಕಾರದಿಂದ ಆ ಕ್ರೂರ ಕರ್ಮಿಯ ರೂಪ ಕಣ್ಣಿಗೆ ಕಾಣದಿದ್ದರೂ ಕತ್ತಲಿನ ಭೂತ ಅಮರಿಕೊಂಡ ಸೃಷ್ಟಿಯೇ ಮಾತಾಡುತ್ತಿರುವಂತೆ ಅವನ ದನಿ ಕೇಳಿಬರುತ್ತಿತ್ತು. ಬೆದರಿದ ಹಳ್ಳಿಗರ ಗುಂಪಿನಲ್ಲಿ ಏನೋ ಗಲಿಬಿಲಿ. ಕತ್ತಲೆಯಲ್ಲಿ ತಪ್ಪಿಸಿಕೊಳ್ಳುವ ಒಂದು ಒಂಟಿ ಪ್ರಯತ್ನ. ಕೂಡಲೇ ಅವರೆಲ್ಲರನ್ನೂ ಸುತ್ತುಗಟ್ಟಿ ನಿಲ್ಲುವಂತೆ ಆಂತೋನಿಯ ಆಜ್ಞೆ. ಕಟ್ಟೆಯ ಮೇಲೆ ರಕ್ತಸಿಕ್ತವಾಗಿ ಬಿದ್ದಿದ್ದ ಮಾಧವನಿಗೂ ಒಬ್ಬ ಸೈನಿಕನ ವಿಶೇಷ ಕಾವಲು. ಇಷ್ಟು ಬಂದೋಬಸ್ತು ಮಾಡಿದ ಮೇಲೆ ಆಂತೋನಿ ಪುನಃ ಕೆಲವು ಸೈನಿಕರೊಡನೆ ಹಳ್ಳಿಯ ಒಳಹೊಕ್ಕ. ಅಳಿದುಳಿದವರನ್ನೂ ಹಿಡಿದು ತರುವುದು ಅವನ ಉದ್ದೇಶ. ಅವನು ಅತ್ತ ಹೋಗುತ್ತಲೇ ಇತ್ತ ಈ ಕಗ್ಗತ್ತಲಲ್ಲಿ ಇದ್ದಕ್ಕಿದ್ದಂತೆ ಯಾರೋ ಕೆಲವರು ಕಟ್ಟೆಯ ಮೇಲಕ್ಕೆ ಬಾಣದಂತೆ ನುಗ್ಗಿದರು. ಪಹರೆ ನಿಂತವನ ಕುತ್ತಿಗೆ ಹಿಡಿದು ಅದುಮಿದರು. ಅವನು ಎಚ್ಚರ ತಪ್ಪಿ ಕೆಳಗೆ ಬಿದ್ದ. ಅವರು ಮಾಧವನನ್ನೂ ಅವನ ಪತ್ನಿ ಪುತ್ರರನ್ನೂ ಹೊತ್ತುಕೊಂಡು ಓಡಿ ಹೋದರು. ಸ್ವಲ್ಪ ಹೊತ್ತಿನಲ್ಲೇ ಆಂತೋನಿ ಉರಿಯುವ ಪಂಜಿನೊಡನೆ ಹಿಂದಿರುಗಿದ. ಗ್ರಾಮದ ಇನ್ನೂ ಕೆಲವು ಮುಖ್ಯಸ್ಥರನ್ನೂ ಅವನು ಹಿಡಿದು ತಂದಿದ್ದ. ಕಟ್ಟೆಯ ಮೇಲೆ ಪಂಜಿನ ಬೆಳಕು ಬೀಳುತ್ತಲೇ ಅವನು ಮೆಟ್ಟಿಬಿದ್ದ. ಮಾಧವನ ಪರಿವಾರ ಮಂಗಮಾಯ. ಆ ಜಾಗದಲ್ಲಿ ಪ್ರಜ್ಞೆ ತಪ್ಪಿದ ಕಾವಲುಗಾರ. ಮೋಸ ಮೋಸ, ಏನು ನೋಡುತ್ತೀರಿ? ಓಡಿರಿ ಓಡಿ, ಹಿಡಿಯಿರಿ ಎಂದು ಅರಚಿಕೊಂಡ. ಮುಖ ತೋರಿಸಿದವರನ್ನು ಬಯ್ಯತೊಡಗಿದ. ಬಂದಿಗಳಂತೆ ನಿಂತಿದ್ದ ಜನರಿಗೆ ನಡೆದ ಸಂಗತಿ ಅರ್ಥವಾಯಿತು. ಅವರು ಆ ಗೊಂದಲದಲ್ಲಿ ಸೈನಿಕರನ್ನು ಪಕ್ಕಕ್ಕೆ ದಬ್ಬಿ ಚದುರಿ ಹೋದರು. ಆಂತೋನಿ ಪರಿಸ್ಥಿತಿಯನ್ನು ಗಮನಿಸಿದ. ಬಾಲ ತುಳಿಸಿಕೊಂಡ ಹಾವಿನಂತೆ ಸೇಡು ತೊಟ್ಟು ಬುಸುಗುಟ್ಟಿದ. ತಾನು ಹಿಡಿದು ತಂದಿದ್ದ ಗ್ರಾಮದ ಪ್ರಮುಖರ ಕೈಕಾಲು ಕಟ್ಟಿ ತನ್ನ ಸೈನಿಕರೊಡನೆ
ಪಕ್ಕದಲ್ಲಿದ್ದ ಠಾಣೆಗೆ ಸಾಗಿಸಿಕೊಂಡು ಹೋದ. ಅಲ್ಲಿದ್ದ ಶತ್ರು ಸೈನಿಕರಾದರೂ ಎಷ್ಟು? ಕೇವಲ 30. ಆದರೆ ಅವರ ಸೆರೆಯಲ್ಲೇ ತಮ್ಮ ಗ್ರಾಮದ ಪ್ರಮುಖರನ್ನು ಬಿಟ್ಟು 300 ಹಳ್ಳಿಗರೂ ಪ್ರಾಣ ಉಳಿಸಿಕೊಳ್ಳಲು ಓಡಿಹೋದರು. ಕರಾಳ ರಾತ್ರಿ. ಸೆರೆಯಾಳುಗಳಿಗೆ ಚಿತ್ರಹಿಂಸೆ. ಒಂದು ಚಾಟಿ ಕಿತ್ತರೆ ಮತ್ತೊಂದು ಆಂತೋನಿಯ ಕೈಗೆ ಬರುತ್ತಿತ್ತು. ಏಟು ತಿಂದವರ ಬಾಯಿಂದ ಚೀತ್ಕಾರ, ಮೈಯಿಂದ ನೆತ್ತರು ಉಕ್ಕಿ ಬರುತ್ತಿತ್ತು. ಅದೊಂದು ಘೋರ ರಕ್ತರಾತ್ರಿ. ರೊಚ್ಚಿಗೆದ್ದ ವಿಷಸರ್ಪವೇ ಆ ಗ್ರಾಮೀಣರನ್ನು ಕಚ್ಚಿ ಕೊಚ್ಚುವಂತಿತ್ತು ಆಗಿನ ದೃಶ್ಯ. ಹೇ ಭಗವಂತ, ಅದೇ ಸಂಜೆ ಅವರು ಎಂದಿನಂತೆ ನಿನ್ನ ಭಜನೆ ಮಾಡಿದ್ದರು. ಅದಾದ ಕೂಡಲೇ ಆ ಕಾಳರಾತ್ರಿ ಬಂತು. ಭಕ್ತಿಯಿಂದ ನಿನ್ನನ್ನು ನೆನೆಯುವುದೂ ಪಾಪವೇ, ಅಪರಾಧವೇ? ಹಳ್ಳಿಯಿಂದ ಆಚೆಗೆ ಸ್ವಲ್ಪ ದೂರದಲ್ಲೊಂದು ಮಠ ಇದ್ದಿತ್ತಷ್ಟೇ. ಅದರ ಸುತ್ತಲೂ ಪ್ರಶಾಂತ ವಾತಾವರಣ. ಅದಕ್ಕೆ ಕಳೆಯೇರುವಂತೆ ಮಠದಿಂದ ಭಕ್ತಿಗೀತೆಗಳ ಮಧುರ ಸ್ರೋತ ಹರಿದು ಬರುತ್ತಿತ್ತು. ಒಳಗೊಬ್ಬ ಪರಿಶುದ್ಧ ಹೃದಯದ ತೇಜಸ್ವಿ ಸನ್ಯಾಸಿ. ಹಿಂದೊಂದು ದಿನ ಹೀಗೆಯೇ ತಮ್ಮ ತಿರುಗಾಟದ ನಡುವೆ ಸಾಧು ಮಹಾರಾಜರು ಇಲ್ಲಿಗೆ ದಯಮಾಡಿಸಿದರು. ಮಠದಲ್ಲೇ ಇರತೊಡಗಿದರು. ಇಂದೂ ಇದ್ದಾರೆ. ಮುಂದೆ ಹೇಗೆ ಹೇಳಲು ಸಾಧ್ಯ? ಅವರ ಮನಸ್ಸು ಯಾರಿಗೂ ತಿಳಿಯದು. ಸ್ವತಃ ಅವರಿಗೆ ತಿಳಿದಿದೆ ಎಂದು ಹೇಳುವುದು ಸಹ ಕಷ್ಟ. ಸಾಧು ಮಹಾರಾಜರು ತಾವಾಗಿ ಯಾರನ್ನೂ ಕರೆಯುವುದಿಲ್ಲ. ಆದರೆ ಅರಳಿದ ಕಮಲ ಇರುವಲ್ಲಿಗೆ ದುಂಬಿಗಳು ಬರುವುದು ತಡವಾದೀತೆ. ಆ ಸಾಧುವನ್ನು ಹುಡುಕಿಕೊಂಡು ಜನರೇ ಧಾವಿಸಿ ಬರುತ್ತಾರೆ. ಭಾರ್ಗವ ಗ್ರಾಮದೊಳಗೆ ರಮಾಮಾಧವರ ಕಾಂಡದಿಂದ ಅಂದಿನ ರಾತ್ರಿಯೂ ಭೀಷಣತೆ ತಾಳಿತ್ತು. ಆದರೆ ಮಠದ ಬಳಿ ಸೌಮ್ಯವಾಗಿತ್ತು. ಸಂತ ಸಮಾಗಮದಿಂದಲೋ ಎಂಬಂತೆ ಶಾಂತವೂ ಸುಪ್ರಸನ್ನವೂ ಆಗಿತ್ತು. ತಡವಾಗಿ ಮೂಡಿದ ಬೆಳದಿಂಗಳಲ್ಲಿ ಮತ್ತು ಸಾಧುವಿನ ಸ್ವರಮಾಧುರ್ಯದಲ್ಲಿ ಇಡೀ ಜಾಗವನ್ನು ಅದ್ದಿದಂತಿತ್ತು. ಈಶ್ವರನ ಪೂಜೆಯಿಂದ ಮಾತ್ರ ಸಮಾಧಾನವಾಗದೆ ಅವರು ಮಂಗಳಾರತಿಯನ್ನು ಮತ್ತೆ ಮತ್ತೆ ಬೆಳಗಿದರು. ಹಾಡು ತಂತಾನೇ ನಿಂತು ಅವರು ಕೈಜೋಡಿಸಿ ಕಣ್ಮುಚ್ಚಿ ಕುಳಿತುಕೊಂಡರು. ಈಶ್ವರನ ಮುಗ್ಧತೆಯೇ ಮೈವೆತ್ತಂತೆ. ನಡುವೆ ಅವರ ಮುಖದಲ್ಲಿ ನೀರವ ನಗೆ ಮಿಂಚುತ್ತಿತ್ತು. ಓ ಮಹಾತ್ಮರೇ, ಸಾಧುಜೀ! ಇದ್ದಕ್ಕಿದ್ದಂತೆ ಭಯಾತುರದ ದನಿ. ಶಿವಾಲಯದೊಳಗೆ ಎಂದೂ ಅಶುಭ ಪ್ರವೇಶಿಸದು ಎಂದು ನಂಬಿ ನಿಶ್ಚಿಂತೆಯಿಂದಿದ್ದ ಆ ಸಾಧುವಿಗೆ ಅಚ್ಚರಿ. ಅರೆತೆರದ ಕಣ್ಣಿನ ನೋಟ ಹರಿಸಿ ಕರುಣೆ ತುಂಬಿದ ಸ್ವರದಲ್ಲಿ ಸಾಧು ಹೇಳಿದರು, ಯಾರು ನೀನು? ಏನಾಯಿತು ನಿನಗೆ? ಬಾ, ಹತ್ತಿರ ಬಂದು ಹೇಳು. ಕಣ್ಣು ಪೂರಾ ತೆರೆದಾಗ ಅವರು ಕಂಡುದೇನು? ಹೂಬಳ್ಳಿಯಂತೆ ಕಂಪಿಸುತ್ತಾ ನಿಂತ ಓರ್ವ ಯುವತಿ. ಅವಳ ಕಂಕುಳಲ್ಲಿ ನಿದ್ರಿಸುತ್ತಿದ್ದ ಮುದುಡಿದ ಮುಗುಳಿನಂತಹ ಒಂದು ಮಗು. ಪಕ್ಕದಲ್ಲಿ ರಕ್ತಸಿಕ್ತನಾಗಿ ಬಳಲಿ ಬೆಂಡಾದ ಒಬ್ಬ ಯುವಕ. ಇವರ ಹಿಂದೆ ಬಲಿಷ್ಠರೂ ನಿರ್ಭೀತರೂ ನಮ್ರರೂ ಆದ 3 ವೀರರು. ಇದು ಕನಸಲ್ಲವಷ್ಟೇ ಎಂದು ಆ ಸನ್ಯಾಸಿ ಕ್ಷಣಕಾಲ ಅವಾಕ್ಕಾದರು. ಬಂದವರಲ್ಲೂ ಯಾರೂ ಬಾಯಿ ಬಿಡಲಿಲ್ಲ. ಅನಂತರ ಆ 3ರಲ್ಲಿ ಪ್ರಮುಖನಾದವನು ಸ್ವಲ್ಪ ಮುಂದೆ ಬಂದ. ಶತ್ರುಗಳಿಗೆ ದಿಗಿಲು ಹುಟ್ಟಿಸುವ ತನ್ನ ಕೈಗಳನ್ನು ನಮ್ರತೆಯಿಂದ ಜೋಡಿಸಿದ. ನೀರವತೆಯನ್ನು ಕಲಕಿ, ಸ್ವಾಮೀಜಿ, ನಿಮಗೆ ಅನಂತಾನಂತ ಪ್ರಣಾಮಗಳು ಎಂದ. ಭಾರ್ಗವ ಗ್ರಾಮಕ್ಕೆ ಒದಗಿದ ದುರ್ಗತಿಯನ್ನು ತಿಳಿಸಿದ. ಅಭಯ ಬೇಡುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಮಾಧವನ ಕರುಣ ಕಥೆ ಕೇಳಿಯಂತೂ ಆ ಮಹಾತ್ಮರ ಸಂತ ಹೃದಯ ಕರಗಿ ನೀರಾಯಿತು. ನೀರು ನೀರಿನೊಂದಿಗೆ ಬೆರೆಯುವಷ್ಟು ಸಹಜವಾಗಿ ಅವರು ಆ ನೊಂದವರ ನೋವಿನೊಂದಿಗೆ ಒಂದಾದರು. ಸಾತ್ವಿಕ ಔಷಧಿಗಳಿಂದ ಮಾಧವನ ದಣಿದ ದೇಹಕ್ಕೂ, ತಾತ್ವಿಕ ಹಿತೋಪದೇಶಗಳಿಂದ ಅವನ ನೊಂದ ಮನಸ್ಸಿಗೂ ಸಾಂತ್ವನ ಎರೆದರು.
ಮಾಧವನ ಬಳಲಿಕೆ ಸ್ವಲ್ಪ ಕಡಿಮೆಯಾಗತೊಡಗಿತು. ರಮೆಯ ಮನಸ್ಸಿಗೂ ಸುರಕ್ಷಿತ ಸ್ಥಾನ ಸೇರಿದ್ದೇವೆಂಬ ಸಮಾಧಾನ ಮೂಡಿತು. ಶಂಕರನನ್ನು ನಿದ್ರೆ ಆಲಂಗಿಸಿಕೊಂಡಿತ್ತು. ಅಷ್ಟರಲ್ಲಿ ಅವರನ್ನು ಕರೆತಂದ ಯುವಕ ವೀರ ಸಾಧುವರ್ಯರಿಗೆ ಹೇಳಿದ, ಸ್ವಾಮಿ, ಇದುವರೆಗೆ ಎಲ್ಲವೂ ಒಳ್ಳೆಯದಾಗಿದೆ. ನಿಮ್ಮ ಅಭಯದಿಂದಾಗಿ ನಮ್ಮ ಮನಸ್ಸಿಗೂ ಧೈರ್ಯ ಉಂಟಾಗಿದೆ. ಆದರೆ ಮುಂದಿನದನ್ನು ದೇವರು ಹೇಗೆ ನಡೆಸುತ್ತಾನೋ ನೋಡಬೇಕು. ಆ ಬೇಟೆಗಾರರಿಂದ ಈಗ ಈ ಹುಲ್ಲೆಗಳನ್ನು ರಕ್ಷಿಸುವವರಾರು? ಅದನ್ನು ಈಶ್ವರನೇ ನೋಡಿಕೊಳ್ಳುತ್ತಾನೆ ಮಗು. ಆ ದಯಾನಿಧಿ ಪರಮೇಶ್ವರನೇ ರಕ್ಷಿಸುತ್ತಾನೆ. ಅವನಲ್ಲಿ ನಂಬಿಕೆ ಇಡು. ಅವನನ್ನು ಬಿಟ್ಟು ಜಗತ್ತಿನಲ್ಲಿ ಯಾರಿಗೆ ಯಾರುಂಟು? ಸ್ವಾಮಿ, ತಾವು ಹೇಳುವುದೆಲ್ಲ ಸರಿ. ಈ ಜಗತ್ತೆಲ್ಲ ದೇವರದೇ ಸಾಮ್ರಾಜ್ಯ. ಆದರೆ ಮಹಾತ್ಮರೇ, ಲೋಕದಲ್ಲಿ ಅವನಿಲ್ಲದೆ ಯಾರು ಯಾರನ್ನೂ ರಕ್ಷಿಸಲಾರರು ಎಂಬುದು ಎಷ್ಟು ನಿಜವೋ, ಯಾರು ಯಾರನ್ನು ಭಕ್ಷಿಸಲಾರರು ಎಂಬುದು ಅಷ್ಟೇ ನಿಜವಲ್ಲವೇ? ಈ ಭಕ್ಷಕ ನ್ಯಾಯವೂ ದೇವರೇ ಸೃಷ್ಟಿಸಿದ್ದಲ್ಲವೇ? ನಿಜಕ್ಕೂ ಅವನ ಮಾಯೆ ತರ್ಕಾತೀತ. ಹಿಂಸರ ಮೃಗಕ್ಕೆ ಮೇಲೆ ಬೀಳುವಂತೆ ಪ್ರೇರಣೆ ನೀಡುವವನೂ ಅವನೇ. ಓಡಿ ಹೋಗಿ ಪ್ರಾಣ ಉಳಿಸಿಕೊಳ್ಳುವಂತೆ ಮೊಲಕ್ಕೆ ತಿಳಿಸುವವನೂ ಅವನೇ. ಇದಕ್ಕೆ ಯಾರು ಏನೆನ್ನಬೇಕು? ಸೂಕ್ಷ್ಮೋ ಹಿ ಭಗವಾನ್ ಧರ್ಮ ಪರೋಕ್ಷೋ ದುರ್ವಿಚಾರಣ ಅತಃ ಪ್ರತ್ಯಕ್ಷ ಮಾರ್ಗೇಣ ವ್ಯವಹಾರ ವಿಧಿಂ ನಯೇತ್ ಎಂದು ಹೇಳಿಯೇ ಇದೆ. ಆದ್ದರಿಂದ ಸ್ವಾಮೀಜಿ, ಈ ರಾತ್ರಿಯೇ ಏನಾದರೂ ರಕ್ಷಣೋಪಾಯ ಮಾಡದೆ ಹೋದರೆ ಈ ಬ್ರಾಹ್ಮಣನಿಗೆ ನಾಳೆ ಜೀವಂತ ದಹನ ಕಾದಿದೆ. ಆ ಪೋರ್ಚುಗೀಸ್ ರಾಕ್ಷಸರು ಈ ಸುಂದರ ಬಾಲಕನ ಸಹಿತ ಈ ತಾಯಿಯನ್ನು ಸಹ ಸುಟ್ಟು ಹಾಕಲು ಹೆಸುವುದಿಲ್ಲ. ಉಳಿದುಕೊಂಡರೆ ಇವರು ಧರ್ಮಭ್ರಷ್ಟರೂ ಗುಲಾಮರೂ ಆಗಬೇಕಾಗುತ್ತದೆ. ಅದಕ್ಕೇನು ಮಾಡೋಣ? ಮೂವರನ್ನೂ ಯಾವುದಾದರೂ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವುದರ ಹೊರತು ನನಗೆ ಬೇರಾವ ದಾರಿಯೂ ತೋರುತ್ತಿಲ್ಲ. ಈಗಂತೂ ಗಂಡುಗಲಿ ಬಾಜಿರಾಯನ ರಾಜ್ಯ ಬಿಟ್ಟು ಹಿಂದೂಗಳಿಗೆ ಸುರಕ್ಷಿತ ಸ್ಥಾನ ಇನ್ನಾವುದಿದೆ? ಆದ್ದರಿಂದ ನಾವು ಕೂಡಲೇ ಕುದುರೆಗಳನ್ನು ತಂದು ತ್ವರಿತವಾಗಿ ಇವರನ್ನು ಅಲ್ಲಿಗೆ ಸಾಗಿಸುತ್ತೇವೆ. ಅಲ್ಲಿಯಾದರೋ ರಾಜಕೃಪಾಣದ ರಕ್ಷಣೆಯಲ್ಲಿ ರಾಷ್ಟ್ರೀಯ ಶಕ್ತಿ ಭಾವಾನಿಯ ಭಗವಧ್ವಜ ಮುಕ್ತವಾಗಿ ಹಾರಾಡುತ್ತಿದೆ. ಕೇವಲ ಶ್ರದ್ಧಾಭಕ್ತಿಗಳಿಂದ ಇವರ ರಕ್ಷಣೆ ಆಗುವುದೆಂದು ನನಗೆ ಅನಿಸದು. ಕರ್ಮಹೀನ ಭಕ್ತಿಯಿಂದ ದೇವರು ಹೇಗೆ ತಾನೇ ಸಿಕ್ಕಬಲ್ಲ? ಸೋಮನಾಥ ಮಂದಿರದ ಭಕ್ತರೇನು ಕಮ್ಮಿ ಇದ್ದರೆ? ಆದರೂ ಅನಾಥವಾಗಿ ಅದು ಧ್ವಂಸವಾದದ್ದಾದರೂ ಏಕೆ? ಇಲ್ಲ, ಅದು ಹಾಗಲ್ಲ ಸಾಧು ಮಹಾರಾಜರೆಂದರು. ಅರೇ ಹಸುಳೆ, ನೀನು ಏನನ್ನು ಹೇಳುತ್ತಿರುವೆ? ಪ್ರತ್ಯಕ್ಷ ಮೃತ್ಯುವೇ ಬಂದರೂ ಆ ಮಾರ್ಕಂಡೇಯನನ್ನು ಕದಲಿಸಲು ಸಾಧ್ಯವಾಯಿತೇ? ಮಗು, ಸಂದೇಹದಿಂದ ದ್ವೇಷ ಹೆಚ್ಚುತ್ತದೆ. ಶತ್ರುವಿನ ಮಾತೇನು? ಭಕ್ತಿಯಿಂದ ಕಲ್ಲನ್ನೂ ಕರಗಿಸಬಹುದು. ನೀನೇ ನೋಡುವಿಯಂತೆ. ನಾನೇ ಇಲ್ಲಿಗೆ ಆಂತೋನಿ ಬರುತ್ತಲೇ ಅವನಿಗೆ ಸತ್ಯಸಂಗತಿಗಳನ್ನೆಲ್ಲ ಹೇಳಿದೊಡನೆ ಅವನ ಮನಸ್ಸು ಕರಗಿ ನೀರಾಗದಿರುವುದಿಲ್ಲ. ನೀನು ಶಸ್ತ್ರದ ಭಾಷೆ ಮಾತನಾಡುತ್ತಿದ್ದೀಯೇ, ಆದರೆ ಅದಕ್ಕೆ ಸಿಕ್ಕುವ ಉತ್ತರ ದ್ವೇಷ. ಸತ್ಯಕ್ಕೆ ಸಿಕ್ಕುವುದು ದಯೆ. ಇವರ ಮಾತುಕತೆಯನ್ನು ರಮಾ ಕೇಳುತ್ತಿದ್ದಳು. ಅವಳಿಗೆ ಮನಸ್ಸು ನಿಲ್ಲಲಿಲ್ಲ. ತಟ್ಟನೆ ಹೇಳಿದಳು, ಪೂಜ್ಯರೇ, ನಾವು ಹೇಳಿದ್ದು ಸತ್ಯ ಅಲ್ಲವೇನು? ನಾವು ಸತ್ಯ ಬಿಟ್ಟು ಇನ್ನೇನಾದರೂ ಹೇಳಿದೆವೇನು? ಮಗುವಿನ ಹುಟ್ಟುಹಬ್ಬ ಮಾಡುವುದೂ ಪಾಪವೇ? ಅದನ್ನು ಅಲ್ಲಿ ಹೇಳಿದಾಗ ದಯೆಯಂತೂ ದೂರ ಉಳಿಯಿತು. ಆ ಭಾಗ್ಯಕ್ಕೆ ಏನೆನ್ನಲಿ? ದನಕ್ಕಿಂತಲೂ ಕಡೆಯಾಗಿ ಆ ನೀಚರು ನನ್ನನ್ನು ಎಳೆದು ಹಾಕಿದ್ದರು. ಜೀವ ತೆಗೆದು ಹಾಕಿದ್ದರೂ ನನಗೆ ಇಷ್ಟು ದುಃಖವಾಗುತ್ತಿರಲಿಲ್ಲ. ಆದರೆ ಹಾಯ್, ಇವರಿಗೆ ಸಹ ಎಷ್ಟು ಹಿಂಸೆ! ಎಂಥ ಚಿತ್ರಹಿಂಸೆ! ಅಷ್ಟು ಹೊತ್ತು ಹಿಡಿದಿಟ್ಟುಕೊಂಡಿದ್ದ ದುಃಖ ಅವಳಿಗೆ ತಡೆದುಕೊಳ್ಳಲಾಗಲಿಲ್ಲ. ಅವಳ ಧೈರ್ಯ ಗಾಂಭೀರ್ಯಗಳ ಕಟ್ಟೆ ಒಡೆದು ಹೋಯಿತು.
ಅವಳೆದೆಯ ಶೋಕ ಪ್ರವಾಹವೇ ಅವಳನ್ನು ನೆಲಕ್ಕೆ ಕೆಡಹಿತು. ಗಂಡನ ಮಡಿಲಲ್ಲಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸಾಧು ಅವಳನ್ನು ಸಂತೈಸತೊಡಗಿದರು. ನೀನೇ ಹೀಗೆ ಮಾಡಿದರೆ ಆ ಮಗುವಿನ ಪಾಡೇನು? ರಮೆ ಗದ್ಗದ ಸ್ವರದಲ್ಲಿ, ದಯವಿಟ್ಟು ನೀವು ಇಷ್ಟೊಂದು ಕಠಿಣರಾಗಬಾರದು. ನನ್ನ ಮೇಲೆ ಕರುಣೆ ತೋರಿಸಿ. ಆ ಹಾವಿನ ಹುತ್ತಕ್ಕೆ ನನ್ನನ್ನು ಪುನಃ ತಳ್ಳಬೇಡಿ ಎಂದು ಅಂಗಲಾಚಿದಳು. ಮಗಳೇ, ಆತ್ಮ ಸರ್ವವ್ಯಾಪಿ. ನೋಡು, ಪ್ರೇಮದಿಂದಾಗಿ ಹಾವು ಸಹ ಹೇಳಿದಂತೆ ಕೇಳುತ್ತದೆ. ಇನ್ನು ಆ ಆಂತೋನಿಯ ಮಾತೇನು ಎನ್ನುತ್ತಾ ಆ ಸಾಧು ಮಹೋದಯರು ಮೃದುಸ್ವರದಿಂದ ಕರೆದರು. ಮಗು ವಾಸುಕಿ. ಕೂಡಲೇ ಮಠದೊಳಗಿನ ಬಿಲದಿಂದ ಒಂದು ಭಾರಿ ಸರ್ಪ ಹೆಡೆಯಾಡಿಸುತ್ತಾ ಹೊರಗೆ ಬಂದಿತು. ಬಾ ಬಾ, ನಿನಗೆ ಹಸಿವಾಗಿರಬಹುದು, ಆದರೆ ಈಗೋ ನೋಡು, ಇಂದು ನಿನ್ನ ಮನೆಗೆ ಅತಿಥಿಗಳು ಬಂದಿದ್ದಾರೆ. ನಾನು ಸ್ವಲ್ಪ ಅವರ ಸೇವೆಗೆ ನಿಂತೆ. ಪೂಜೆಗಿಟ್ಟಿದ್ದ ನೈವೇದ್ಯದ ಹಾಲು ನಿನಗೆ ಕೊಡುವುದು ಮರೆತು ಹೋಯಿತು ಎಂದರು ಸಾಧು. ಆ ಹಾವು ಹರಿದು ಬಂದು ಸಾಧುವಿನ ಕಾಲಿಗೆ ಸುತ್ತಿಕೊಂಡಿತು. ವಿಸ್ಮಿತರಾಗಿ ನಿಂತ ಅತಿಥಿಗಳ ಕಡೆಗೊಮ್ಮೆ ಅವರು ಮುಗುಳ್ನಗೆ ಬೀರಿ ಹಾಲಿನ ಬಟ್ಟಲನ್ನು ಹಾವಿನ ಮುಂದೆ ಇಟ್ಟರು. ಅದು ಸ್ವಲ್ಪ ಹಾಲು ಕುಡಿಯುವುದು, ಬಳಿಕ ಹೆಡೆ ಅರಳಿಸಿ ಮೇಲೆತ್ತಿ ಅತ್ತಿತ್ತ ನಾಲಿಗೆ ಆಡಿಸುವುದು, ಪುನಃ ಬಟ್ಟಲಿಗೆ ಬಾಯಿ ಹಾಕುವುದು. ಹೀಗೆ ಅದರ ಆನಂದ ಕ್ರೀಡೆ ದುಃಖವೇ ಸುಖವನ್ನು ಹೀರುತ್ತಿರುವಂತೆ ಮುಂದುವರಿಯಿತು. ಹಾಲು ಕುಡಿದು ತೃಪ್ತಿಗೊಂಡ ಮೇಲೆ ಅದು ಶಿವಲಿಂಗಕ್ಕೆ ಸುತ್ತಿಕೊಂಡು ಹೆಡೆ ಬಿಚ್ಚಿ ತೂಗಾಡತೊಡಗಿತು. ಆಹಾ! ಸಾಧು ಸಂತೋಷದಿಂದ ಉದ್ಗರಿಸಿದರು. ಏನಿದು? ಸ್ವಯಂ ಮೃತ್ಯುವೇ ಆಯುಸ್ಸಿನ ರೂಪದ ಹಾಲಿನ ಪಾತ್ರೆಯನ್ನು ಬರಿದು ಮಾಡಿ ಮೃತ್ಯುಂಜಯನ ತಲೆಯ ಮೇಲೆ ಹರಡಿರುವ ಭಕ್ತಿ ಛಾಯೆಯೋ, ಅಥವಾ ಇದು ಹಾವಾಗಿರದೆ ಈಶ್ವರನು ಹಾಲಾಹಲ ಕುಡಿದಾಗ ಬಟ್ಟಲಿನಿಂದ ಕೆಳಗಿಳಿದ ವಿಷದ ಪ್ರವಾಹವೋ? ಆ ದೃಶ್ಯ ಕಂಡು ಸಾಧುವರಣ್ಯರು ಕಾವ್ಯಸ್ಫೂರ್ತಿ ಪಡೆದುದು ಮಾತ್ರವಲ್ಲ, ಹಾಡುವುದಕ್ಕೂ ಆರಂಭಿಸಿದರು. ಹಾಡು ಹಾಡುತ್ತಾ ಆ ಈಶ್ವರ ಭಕ್ತರು ಅದರಲ್ಲೇ ತಲ್ಲೀನರಾಗಿ ಹೋದರು. ನಡು ನಡುವೆ ನಸುನಗುತ್ತಾ, ಆಹಾ, ಭಲೇ ಶಂಕರಜಿ, ಭಲೇ ಮೃತ್ಯುಂಜಯಜಿ ಎನ್ನುತ್ತಿದ್ದರು. ಅವರ ಭಾವಾವೇಶ ಹೆಚ್ಚಿದಂತೆಲ್ಲ ಆತ್ಮತೇಜಸ್ಸೂ ಅರಳತೊಡಗಿತು. ಅದರಿಂದ ಅಲ್ಲಿದ್ದವರ ಮೇಲೆ ವಿಚಿತ್ರ ಪ್ರಭಾವ ಹರಡಿತು. ಸಾಧುವಿನ ಸ್ತೋತ್ರದೊಡನೆ ಸಮರಸತೆ ತೋರುತ್ತಾ ಆ ಸರ್ಪವೂ ತನ್ನ ಹೆಡೆಯನ್ನು ತೂಗಾಡಿಸುತ್ತಿತ್ತು. ಈ ನೋಟದಿಂದ ರಮೆಗೆ ದಿಗಿಲು ದೂರವಾದಂತೆನಿಸಿತು. ಮಾಧವನಿಗೂ ಮೈಯುರಿಯೆಲ್ಲ ಮರೆತು ಹೋಗಿ ಆರಾಮವೆನಿಸಿತು. ಹಸುಳೆ ಶಂಕರ ನಿದ್ದೆಯಲ್ಲೇ ಸುಂದರ ಸ್ವಪ್ನಗಳನ್ನು ಕಾಣತೊಡಗಿದ. ಆದರೆ ಅವರನ್ನು ವಿಪತ್ತಿನಿಂದ ಪಾರು ಮಾಡಲು ನಿಂತ ಯುವಕರಿಗೆ ಇದೆಲ್ಲವೂ ಹಗಲುಗನಸಿನಂತೆ ಭಾಸವಾಗುತ್ತಿತ್ತು. ಇದ್ದಕ್ಕಿದ್ದಂತೆ ದೂರದಲ್ಲಿ ಗದ್ದಲವಾಯಿತು. ಬರಬರುವ ವಿಪತ್ತಿನ ಹೆಜ್ಜೆಯ ಸಪ್ಪಳದಂತೆ ಇತ್ತು ಅದು. ಯುವಕ ವೀರನಿಗೆ ಮೈಯೆಲ್ಲ ಕಿವಿಯಾಯಿತು. ಸಾಧುವಿನೊಡನೆ ಹೇಳಿದ, ಕೇಳಿಸಿತೇ ಶಬ್ದ? ಅದು ಇವರನ್ನು ಬೆನ್ನಟ್ಟಿ ಬರುತ್ತಿರುವ ಶತ್ರುವಿನ ಶಬ್ದವೇ ಸರಿ. ಸಾಧುವರ್ಯ, ನಿಮ್ಮ ಆತ್ಮಬಲದಲ್ಲಿ ನನಗೂ ನಂಬಿಕೆಯುಂಟು. ಆದರೆ ಶರೀರ ಬಲದಂತೆ ಆತ್ಮಬಲಕ್ಕೂ ಮಿತಿಯುಂಟು. ನೀವು ನಿಮ್ಮ ಆತ್ಮಬಲದಿಂದ ಒಂದು ಸರ್ಪವನ್ನು ವಶಪಡಿಸಿಕೊಂಡಿರಬಹುದು. ಆದರೆ ಅದಕ್ಕಿಂತ 100 ಪಟ್ಟು ಭಯಂಕರರಾದ ಮಾನವ ಸರ್ಪಗಳನ್ನು ಹದ್ದಿನಲ್ಲಿಡಬಲ್ಲಿರಿ ಎಂಬ ನಂಬಿಕೆ ನಮಗಿಲ್ಲ. ಹೀಗ ತಿಳಿದು ಸಹ 3 ನಿರಪರಾಧಿಗಳನ್ನು ಬಲಿ ಕೊಡುವುದು ನಿಮಗೆ ಶೋಭಿಸುವುದೇ? ನಾನಂತೂ ಹೀಗೆ ಮೋಸ ಹೋಗಲು ಸಿದ್ಧನಿಲ್ಲ. ಸಾಧು ನಕ್ಕು ಹೇಳಿದರು, ಈ 3 ಮಾತ್ರವಲ್ಲ, ಸೃಷ್ಟಿಯ ಸಮಸ್ತ ಜೀವರಾಶಿಗಳ ಭಾರವನ್ನು ಭಗವಾನ್ ಶಂಕರನೇ ಹೊತ್ತಿದ್ದಾನೆ. ಅವನ ಮೇಲೆ ಶ್ರದ್ಧೆ ಇಡುವುದು ಅಗತ್ಯ. ಸ್ವಾಮಿ, ಭಕ್ತಿಯ ಮುಂದೆ ಭೌತಿಕ ಉಪಾಯಗಳು ನಿರರ್ಥಕ ಅನ್ನುವುದಾದರೆ ಮಾಧವನ ಗಾಯಗಳಿಗೆ
ನಿಮ್ಮ ಔಷಧೋಪಚಾರಗಳ ಅಗತ್ಯ ಏನಿತ್ತು? ಈ ಮೊನಚು ಪ್ರಶ್ನೆ ಅವರ ಮನಃಶಾಂತಿಯನ್ನು ಕದಡಲಿಲ್ಲ. ಮಗು, ಆ ಔಷಧದ ಮೂಲಕ ಈಶ್ವರನ ಕೃಪೆ ಅವನ ಶರೀರವನ್ನು ಪ್ರವೇಶಿಸಿತು. ಅದೇ ರೀತಿಯಲ್ಲಿ ದೇವರು ಆಂತೋನಿಯ ಹೃದಯಕ್ಕೂ ಪ್ರೇಮದ ಔಷಧವನ್ನು ಕುಡಿಸದೇ ಇರುವುದಿಲ್ಲ. ಇದನ್ನು ಕೇಳಿ ಆ ಯುವಕ ರಮಾಮಾಧವರ ಕಡೆ ತಿರುಗಿ ಹೇಳಿದ, ನಿಮಗೆ ಸಾಧು ಮಹಾರಾಜರ ಮಾತು ಸರಿ ಎನ್ನಿಸಿದರೆ ನನಗಿನ್ನೂ ಅನುಮತಿ ಕೊಡಿ. ನಿಮಗೆ ಸದಾ ಮಂಗಳವಾಗಲಿ. ಈ ಮಹಾತ್ಮರ ಪಾದಸೇವೆ ಮಾಡುವ ಅವಕಾಶ ದಿನವೂ ದೊರೆಯಲಿ.